ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಪ್ರೇಣಿಕಾ ಲಾಗ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಆಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ನೋಡಿರ್ತೀರ ತಮ್ಮನೇಲಲ್ಲಿ ಈ ಮೀಶೋ ಪ್ರಾಡಕ್ಟನ್ನು ನಾನಿವತ್ತು ನಿಮಗೆ ಅನ್ಬಾಕ್ಸಿಂಗ್ನ ಮಾಡ್ತಾಯಿದ್ದೀನಿ ಮತ್ತು ಹೇಗಿದೆ ಅಂತ. ತುಂಬ ಕಡಿಮೆ ಖರ್ಚಿನಲ್ಲಿ ಮನೇನ ತುಂಬ ಡೆಕೋರೇಟಿವ್ ಆಗಿ ಕಿಚನ್ನ ಅಥವಾ ಮನೇನಾಗಿರಲಿ ತುಂಬ ಡೆಕೋರೇಟಿವ್ ಆಗಿ ನಮ್ಗೆ ಇಷ್ಟ ಆಗೋ ಥರ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತುಂಬ 80 ರುಪೀಸ್ 90 ರುಪೀಸ್ 100 ರುಪೀಸ್ ಇಷ್ಟರಲ್ಲೇ ತುಂಬ ಡೆಕೋರೇಟಿವ್ ಆಗಿ ಇರುವಂಥ ತುಂಬ ಚೆನ್ನಾಗಿ ಕಾಣಿಸುವಂಥ ಕಿಚನನ್ನು ನಾನಿವತ್ತು ಹೇಗಿದೆ ಅಂತ ಕೂಡ ಹಾನೆಸ್ಟ್ ರಿವ್ಯೂ ಕೂಡ ಕೊಡ್ತಾ ಇದ್ದೀನಿ. ತುಂಬ ಇಷ್ಟ ಆಯಿತು ನನಗಂತೂ ಕೆಲವೊಂದು ಪ್ರಾಡಕ್ಟು. ಸೊ ನಿಮ್ಗೆ ಯಾರ್ಯಾರಿಗೆಲ್ಲ ಈ ಪ್ರಾಡಕ್ಟ್ ಬೇಕಿದೆಯೋ, ಪ್ರಾಡಕ್ಟ್ ಯಾವುದಿದೆ ಪ್ರತಿಯೊಂದು ಪ್ರಾಡಕ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ. ಸೊ ಟ್ಯಾಗ್ ಮಾಡಿರೋ ಲಿಂಕನ್ನು ನೀವು ಓಪನ್ ಮಾಡಿ ಬೈ ಮಾಡ್ಬೋದು. ಸೊ ಈಗ ನೋಡೋಣ ಬನ್ನಿ ಹೇಗಿದೆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮಗೆಲ್ಲ ಹಂಬಲ್ ರಿಕ್ವೆಸ್ಟ್ ಏನಂತಂದರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತಂದ್ಬಿಟ್ಟು. ಸೊ ಮೊದಲನೇದಾಗಿ ನಾನಿಲ್ಲಿ ನಿಮಗೆ ಟ್ಯಾಗ್ ಮಾಡಿದ್ದೀನಿ ನೋಡಿ, ಲೆಫ್ಟ್ ಸೈಡಲ್ಲಿ ಈ ಒಂದು ಪ್ರಾಡಕ್ಟನ್ನು ನಾನಿಲ್ಲಿ ಅನ್ಬಾಕ್ಸಿಂಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರ ಅಮೌಂಟ್ ಬಂದುಬಿಟ್ಟು ಎಷ್ಟಂತಂದರೆ ಜಸ್ಟ್ 97 ರುಪೀಸ್ ಈ ಪ್ರಾಡಕ್ಟ್ ಅಮೌಂಟ್. ನೋಡಿ ಇಲ್ಲಿ ಕಾಫಿ ಕಪ್ ಥರ ಅಂದರೆ ಕಿಚನ್ ವಾಲ್ ಡೆಕೋರೇಟಿವ್ ವುಡನಲ್ಲಿ ಬಂದಿದೆ. ತುಂಬ ಇಷ್ಟ ಆಯಿತು, ಸೂಪರ್ವಾಗಿದೆ. ಇದರ ಹಿಂದೆ ಮತ್ತು ಸ್ಟಿಕ್ಕನ್ನು ಕೊಟ್ಟಿದ್ದಾರೆ, 2x2 ಟೇಪ್ ಇದೆಯಲ್ಲ ಅವರೇ ಅದನ್ನು ಹಾಕಿ ಕೊಟ್ಟಿದ್ದಾರೆ. ನಾವು ಹಂಗೆ ಸ್ಟಿಕ್ ಮಾಡ್ಕೋಬೋದು ಡೈರೆಕ್ಟಾಗಿ. ಸೊ ಇಷ್ಟು ಫೋರ್ ಪೀಸಸ್ ಬಂದಿರುತ್ತೆ. ಇಷ್ಟು ತುಂಬ ಚೆನ್ನಾಗಿದೆ. ಲುಕ್ ವೈಸ್ ಅಂತೂ ಅಮೇಝಿಂಗ್ ಅಂತ ಹೇಳ್ಬೋದು. ಜಸ್ಟ್ 97 ರುಪೀಸ್ಗೆ ನಮ್ಮ ಕಿಚನಲ್ಲಿ ಇಷ್ಟು ಚೆನ್ನಾಗಿರೋ ಅಂಥ ಪ್ರಾಡಕ್ಟ್ ನನಗಂತೂ ತುಂಬ ಇಷ್ಟ ಆಯಿತು. ಅದನ್ನು ಹಾಕಿದ್ಮೇಲೆ ಕಿಚನ್ಗೆ ಒಂದು ಹೊಸ ಲುಕ್ ಅನ್ನೋದು ಕ್ರಿಯೇಟ್ ಆಯಿತು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ಕಿಚನ್ ಮೇಕ್ ಓವರ್ ವಿಡಿಯೋದಲ್ಲಿ. ಇನ್ನು ಇಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟಿದೆ, ಲೆಫ್ಟ್ ಸೈಡಲ್ಲಿ ಟ್ಯಾಗ್ ಮಾಡಿದ್ದೀನಲ್ಲ ಬುದ್ಧ ಒಂದು ಪ್ರಾಡಕ್ಟ್. ಇದನ್ನು ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ನೋಡ್ತಾ ಇದ್ದಂಗೆ ಎಷ್ಟು ಚೆನ್ನಾಗಿದೆ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ನಿಮಗೆಲ್ಲರಿಗೂ. ಈ ಬ್ಯೂಟಿಫುಲ್ ಪ್ರಾಡಕ್ಟ್ಗೆ ಜಸ್ಟ್ ₹96 ಅಷ್ಟೇ. ಇದರ ಆ್ಯಕ್ಚುಲ್ ಪ್ರೈಸ್ ಬಂದುಬಿಟ್ಟು 82 ರುಪೀಸ್. ಆದರೆ ನಾನು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಟ್ಟಿರೋದ್ರಿಂದ 96 ರೂಪಾಯ್ಸ್ ಆಗಿದೆ. ಆಲ್ಮೋಸ್ಟ್ ಇದು 82 ರುಪೀಸ್ಗೆ ಬರುತ್ತೆ. ನೋಡಿ ಇದು ಎಷ್ಟು ಸೂಪರ್ವಾಗಿದೆ ಅಂತ ನೀವು ನೋಡ್ತಾ ಇದ್ರೆ ಮೈಂಡ್ ಬ್ಲೋಯಿಂಗ್. ಇದು ವುಡನ್ದು ತುಂಬಾ ಚೆನ್ನಾಗಿದೆ. ನಾನು ಆಗಲೇ ಓಪನ್ ಮಾಡಿದ್ನಲ್ಲ ಕಾಫಿ ಕಪ್ಸ್ ಥರ ಇದೆಯಲ್ಲ, ಅದಕ್ಕಿಂತ ಸಖತ್ತಾಗಿದೆ. ಇದು ಬ್ಯೂಟಿಫುಲ್ ಅಂತ ಹೇಳ್ಬೋದು. ನನಗೆ ಎಲ್ಲ ಪ್ರಾಡಕ್ಟ್ಗಿಂತ ಇಷ್ಟ ಆಗಿದ್ದು ನಂಬರ್ 1 ಪ್ರಾಡಕ್ಟ್ ಇದೆ ಅಂತ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲಿ ಬ್ಯೂಟಿಫುಲ್ ಆಗಿ ಅಂತ. ನೋಡ್ತಾನೇ ಇರೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಎಲ್ಲಿಗೆ ಹಾಕಿದ್ರು ಕೂಡ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಬುದ್ಧ ಅಂದ್ರೇ ಫೋಟೋ ಆಗಿರಲಿ, ಸೆರಾಮಿಕ್ದಾಗಲಿ ಏನಾದರೂ ಚೆನ್ನಾಗಿರುತ್ತೆ ಬುದ್ಧದಲ್ಲಿ. ಅದರಲ್ಲಿ ನೋಡಿ ನನಗೆ ಬುದ್ಧ ಅಂದರೆ ತುಂಬಾ ಇಷ್ಟ ಪರ್ಸ್ನಲಾಗಿ. ನಮ್ಮ ಮನೇಲಿ ಮೇನ್ ಇರೋದೇ ಜಾಸ್ತಿ ಬುದ್ಧ. ಇಷ್ಟು ಚೆನ್ನಾಗಿದೆ ಅಲ್ವಾ? ಇಂಥ ಒಂದು ಪ್ರಾಡಕ್ಟ್ಗೆ ಜಸ್ಟ್ 96 ರುಪೀಸ್ ಅಂದರೆ ಯಾರೂ ನಂಬೋದೇ ಇಲ್ಲ. 86 ರುಪೀಸ್ 82 ರುಪೀಸ್ ಅಷ್ಟೇ. ಬಟ್ ನನಗೆ 96, ಬಟ್ ಆ ಒಂದು ವರ್ತ್ ಫಾರ್ ಮನಿ ಅಂತಲೇ ಹೇಳ್ಬೋದು. ಈ ಒಂದು ಪ್ರಾಡಕ್ಟ್ ಅಮೇಝಿಂಗ್ ಆ್ಯಂಡ್ ಮೈಂಡ್ ಬ್ಲೋಯಿಂಗ್ ಪ್ರಾಡಕ್ಟ್ ಅಂತಲೇ ಅನ್ನಿಸ್ತು. ನನಗೆ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಈ ಪ್ರಾಡಕ್ಟ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾನಿಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ನ ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ಗೊತ್ತಾಗ್ತಾ ಇರ್ಬೋದು ಯಾವ ಪ್ರಾಡಕ್ಟ್ ಇಲ್ಲಿ ನಾನಿಲ್ಲಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಅಂತ. ವುಡನ್ ಟಿಶ್ಯೂ ಪೇಪರ್ ಹಾಕಿ ಇಟ್ಕೊಳ್ಳೋದು. ಇನ್ನು ಈ ಪ್ರಾಡಕ್ಟ್ ಪ್ರೈಸ್ ಬಂದುಬಿಟ್ಟು 91, ಜಸ್ಟ್ 91 ರುಪೀಸ್. 81 ರುಪೀಸ್ಗೆ ಸಿಗುತ್ತೆ. ಬಟ್ ನಾನು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಟ್ಟಿರೋದ್ರಿಂದ ನನಗೆ ಸ್ವಲ್ಪ 10 ರುಪೀಸ್ ಎಕ್ಸ್ಟ್ರಾ ಬಿತ್ತು. ಯಾಕಂದರೆ ಡೆಲಿವರಿ ಚಾರ್ಜಸನ್ನು ತೊಗೊಂಡ್ರು. ಅದನ್ನು ಬಿಟ್ಟರೆ ನೀವು ಪೇಮೆಂಟ್ ಮಾಡಿಬಿಟ್ಟು ತೊಗೊತೀನಿ ಅಂದರೆ ಜಸ್ಟ್ 81 ರುಪೀಸ್. ಇದು ಹೇಗೆ ಬರುತ್ತೆ ಜಸ್ಟ್ 91 ರುಪೀಸ್ ಅಂತ ಅಂದ್ಕೊಳ್ತಾ ಇದೆ. ತುಂಬಾ ಚೆನ್ನಾಗಿದೆ, ತುಂಬ ಕ್ಯೂಟಾಗಿ, ತುಂಬ ಸಿಂಪಲ್ಲಾಗಿ ವುಡನ್ನಲ್ಲಿ ಇದು ಬಂದಿರೋಂಥದ್ದು. ಟಿಶ್ಯೂ ಪೇಪರ್ ಹೋಲ್ಡರ್, ಟಿಶ್ಯೂ ಪೇಪರ್ನ ಇಟ್ಕೊಳ್ಳೋದು ನನಗಂತೂ ಲಿಟ್ರಲಿ ತುಂಬ ಇಷ್ಟ ಆಯಿತು. ಕ್ಯೂಟಾಗಿರುತ್ತೆ ಟಿಶ್ಯೂ ಪೇಪರ್ ಇಟ್ಕೊಳ್ಳೋಕ್ಕೆ ಅಂತ. ಇದು ಕಿಚನಲ್ಲಾದರೂ ಯೂಸ್ ಮಾಡ್ಬೋದು ಅಥವಾ ಟೇಬಲ್ ಮೇಲೆ ಮಲ್ಟಿಪರ್ಪಸ್ ನಮಗೆ ಎಲ್ಲಿ ಟಿಶ್ಯೂ ಬೇಕಿದೆ ಅಂತ ಅನಿಸುತ್ತೆ ಅಲ್ಲಿ ಇಟ್ಕೋಬೋದು. ಮುಂದೆಗಡೆ ಇಲ್ಲಿ ಪೆನ್ಸ್ ಆದರೂ ಇಟ್ಕೋಬೋದು, ಇಲ್ಲಿ ಕೊಟ್ಟಿದ್ದಾರಲ್ಲ ಅಲ್ಲಿ ಪೆನ್ಸ್ ಆದರೂ ಇಟ್ಕೋಬೋದು ಅಥವಾ ಟಿಶ್ಯೂ ಪೇಪರ್ ಆದರೂ ಇಟ್ಕೋಬೋದು. ನಾನಿಲ್ಲಿ ಟಿಶ್ಯೂ ಪೇಪರ್ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಜಸ್ಟ್ ಸ್ಯಾಂಪಲ್ಗೋಸ್ಕರ. ನಾನು ಕಿಚನಲ್ಲೂ ಇದನ್ನು ಯೂಸ್ ಮಾಡ್ತೀನಿ ಮತ್ತು ನನಗೆ ಹಾಲಲ್ಲಿ ಟೇಬಲ್ ಮೇಲೆ ಕೂಡ ಬೇಕಾಗುತ್ತೆ. ಇದು ಇಷ್ಟ ಆಯಿತು ನನಗೆ. ಒಂದು ತೊಗೊಳ್ಳೋಣ, ಆಮೇಲೆ ಇಷ್ಟ ಆದರೆ ಇನ್ನೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇಷ್ಟ ಆಗಿದೆ. ಸೊ ಇನ್ನೊಂದು ಕೂಡ ಇದು ಬುಕ್ ಮಾಡಿ ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೇನು ಲಾಸ್ ಇಲ್ಲ ಅಂತ ಅನಿಸ್ತು, ವರ್ತ್ ಫಾರ್ ಮನಿ ಅಂತ ಅನಿಸ್ತು. ಕಾಸಿದ್ದಂಗೆ ಕಡಲೆ ಅಂತ ಹೇಳ್ತಾರಲ್ಲ, ಕಾಸಿಗೆ ತಕ್ಕ ಕಡಲೆ ಹಾಗೆ ಜಸ್ಟ್ 91 ರುಪೀಸ್ ಹೇಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗೇ ಬಂದಿದೆ. ಲಿಟ್ರಲಿ ಪರ್ಸ್ನಲಿ ತುಂಬ ಇಷ್ಟ ಆಯ್ತಿದೆ ಪ್ರಾಡಕ್ಟ್.
ಇನ್ನು ನಾನಿಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಇಲ್ಲಿ ಟ್ಯಾಗ್ ಮಾಡಿದ್ದೀನಿ ನೋಡಿ, ಫೋಟೋ ಆ್ಯಡ್ ಮಾಡಿದ್ದೀನಿ. ಯಾವ ಒಂದು ಪ್ರಾಡಕ್ಟನ್ನು ನಾನಿಲ್ಲಿ ಅನ್ಬಾಕ್ಸಿಂಗ್ನ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಇದು ಸ್ವಲ್ಪ ಎಡವಟ್ಟಾಯಿತು, ಅದೇನು ಅಂತ ಹೇಳ್ತೀನಿ ನಿಮಗೆ. ನಾನು ಇದನ್ನು ಸೆರಾಮಿಕ್ ಪಾಟ್ ಅಂತ ಅಂದ್ಕೊಂಡಿದ್ದೆ, ಅಲ್ಲೇನು ಮೆನ್ಷನ್ ಮಾಡಿರಲಿಲ್ಲ ಸೆರಾಮಿಕ್ ಪಾಟ್ ಅಂತ. ಸೆರಾಮಿಕ್ ಪಾಟ್ ಅಂದ್ಕೊಂಡು ಗಿಡಗಳನ್ನು ಇಡೋದಕ್ಕೆ, ಪ್ಲ್ಯಾಂಟ್ಸನ್ನು ಇಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಬುಕ್ ಮಾಡ್ಕೊಂಡಿದ್ದೆ. ಇನ್ನೊಂದು ಏನಂತಂದರೆ ನಾನು 2 ಮಾತ್ರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅದಕ್ಕೆ 2 ಸಲ ಬುಕ್ ಆಗಿಬಿಟ್ಟಿದೆ. 2 ಸಲ ಬುಕ್ ಆಗಿಬಿಟ್ಟು 4 ಬಂದಿದೆ ನೋಡಿ ಇಲ್ಲಿ. ಇನ್ನು ಈ ಪ್ರಾಡಕ್ಟ್ ಪ್ರೈಸ್ ಬಂದುಬಿಟ್ಟು ಎಷ್ಟು ಅಂತಂದರೆ ಜಸ್ಟ್ 225 ರುಪೀಸ್. 225 ರುಪೀಸ್ಗೆ 2 ಬೌಲ್ಸ್ ಬರುತ್ತೆ. ಬಟ್ ನಾನು ಒಂದೇ ಸಲ ಬುಕ್ ಆಗಿದೆ ಅಂತ ಅಂದ್ಕೊಂಡಿದ್ದೆ, ಬಟ್ 4 ಬುಕ್ ಆಗಿದೆ. 4ಕ್ಕೂ ಸೇರಿ ನನಗೆ ಡೆಲಿವರಿ, ನನ್ನ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಟ್ಟಿರೋದ್ರಿಂದ ಎಲ್ಲನೂ ಸೇರಿಸಿ ನನಗೆ 502 ಅಮೌಂಟು. 4ಕ್ಕೆ 502 ರುಪೀಸ್ ಆಯಿತು. ಆ್ಯಂಡ್ ಇದರ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ತುಂಬ ಚೆನ್ನಾಗಿದೆ. ನನಗನ್ಸುತ್ತೆ ಇದು ಸ್ಟೀಲ್ ಅಂತ ಅಂದ್ಬಿಟ್ಟು ತುಂಬ ಗಟ್ಟಿ ಇದೆ ಮತ್ತು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಬಟ್ ಇದು ಸೆರಾಮಿಕ್ ಅಲ್ಲ. ನಾನೇನು ಅಂದ್ಕೊಂಡಿದ್ದೆ, ಇಷ್ಟು ಕಡಿಮೆ ರೇಟಲ್ಲಿ ಸೆರಾಮಿಕ್ ಸಿಗೋದು ತುಂಬ ಲಕ್ಕಿ ಅಲ್ವಾ ಅಂದ್ಕೊಂಡಿದ್ದೆ. ನಾನು ಅದಕ್ಕೆ ಬುಕ್ ಮಾಡಿದೆ. ನಾನು ಸೆರಾಮಿಕ್ ಅಂದ್ಕೊಂಡು ಬುಕ್ ಮಾಡಿದ್ದೆ, ಬಟ್ ಇಟ್ ಈಸ್ ಸ್ಟೀಲ್. ಅದಕ್ಕೆ ಕೋಟನ್ನು ಹಾಕಿದ್ದಾರೆ, ಅಂದರೆ ಈ ಕಲರ್ ಕೋಟಿಂಗನ್ನು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಬಟ್ ಈ ಒಂದು ರೇಟ್ಗೆ ಸೆರಾಮಿಕ್ ನಿಜವಾಗ್ಲೂ ಸಿಗಲ್ಲ. ಬಟ್ ಇದು ಸಿಗುತ್ತೆ. 4 ಪೀಸಸ್ಸು 502 ರುಪೀಸ್ಗೆ, 2 ಪೀಸಸ್ಗಾದರೆ 225 ರುಪೀಸ್. ತುಂಬ ಚೆನ್ನಾಗಿದೆ, ನನಗಂತೂ ಚೆನ್ನಾಗಿ ಇಷ್ಟ ಆಯಿತು. ಪಾರ್ಟ್ಗಳು ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಕೆಳಗಡೆ ಹೋಲ್ ಇರಬೇಕಿತ್ತು, ಹೋಲನ್ನು ಕೊಟ್ಟಿಲ್ಲ. ನನಗದು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಇದು ಆ್ಯಕ್ಚುಲಿ ನಾವು ಹೋಲ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಇದು ಬಂದುಬಿಟ್ಟು ಇದು ತುಂಬ ಸ್ಟೀಲ್ ಥರ ತುಂಬ ಗಟ್ಟಿ ಇದೆ. ಇದನ್ನ ಹೋಲ್ ಮಾಡೋದಕ್ಕೆ ಆಗಲ್ಲ. ಅವರೇ ಹೋಲ್ ಮಾಡಿಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಾನಿಲ್ಲಿ ಸೇಮ್ ಗಿಡಗಳ ಪ್ಲ್ಯಾಂಟ್ಸನ್ನು ಇಡೋದಕ್ಕೆ ಅಂತಲೇ ನಾನು ಇದನ್ನು ತರಿಸ್ಕೊಂಡಿದ್ದು. ಬಟ್ ಹೋಲ್ ನಾವು ಮಾಡೋದಕ್ಕಾಗಲ್ಲ, ಅವರೂ ಮಾಡಿಕೊಟ್ಟಿಲ್ಲ. ನನಗೆ ತುಂಬ ಬೇಜಾರಾಗ್ತಿತ್ತು. ಆ್ಯಂಡ್ ಇದು ಬೇರೆ ಮಲ್ಟಿಪರ್ಪಸ್ಗೂ ಯೂಸ್ ಮಾಡ್ಕೋಬೋದು. ಏನಾದರೂ ಸ್ಟೋರೇಜ್ ಅಥವಾ ಏನಾದರೂ ಬೇಕಿದ್ದರೆ ಅದಕ್ಕೆ ಮಾಡ್ಕೋಬೋದು. ನಾನು ಪ್ಲ್ಯಾಂಟ್ಸ್ ಇಡೋದಕ್ಕೆ ಅಂತಲೇ ತಂದಿದ್ದು ಗಾರ್ಡನಲ್ಲಿ, ಬಟ್ ಈ ಥರ ಆಯಿತು. ಇದು ಸ್ವಲ್ಪ ನನಗೆ ಕ್ವಾಲಿಟಿ ವೈಸ್ ಎಲ್ಲ ಇಷ್ಟ ಆಯಿತು, ಬಟ್ ಡಿಸಪಾಯಿಂಟ್ ಆಯಿತು. ಯಾಕಂದರೆ ಹೋಲ್ ಕೊಟ್ಟಿಲ್ಲ, ನಾವು ಕೂಡ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಇದು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು. ಬಟ್ ಇದನ್ನು ಇನ್ನೊಂದು ಥರ ಐಡಿಯಾ ಮಾಡಿಬಿಟ್ಟು ನಾನು ಪ್ಲ್ಯಾಂಟ್ಸನ್ನು ಇಟ್ಟಿದ್ದೀನಿ. ಅದು ಯಾವ ಥರ ಅಂತಂದ್ಬಿಟ್ಟು ನಿಮಗೂ ತೋರಿಸ್ತೀನಿ. ಒಂದು ಮಾತ್ರ ಇಟ್ಟಿದ್ದೀನಿ, ಇನ್ನು ಮಿಕ್ಕಿದೆಲ್ಲ ಬೇರೆ ಏನಕ್ಕಾದರೂ ಯೂಸ್ ಮಾಡೋಣ ಅಂತ. ನೋಡಿ ಇಲ್ಲಿ ಈ ಥರ ಇಟ್ಬಿಟ್ಟಿದ್ದೀನಿ. ಆಲ್ರೆಡಿ ಒಂದು ಪಾಟ್ ಇತ್ತಲ್ಲ, ಅದರೊಳಗಡೆ ಹಾಕಿ ಇಟ್ಬಿಟ್ಟಿದ್ದೀನಿ. ನನಗೆ ಮೇನ್ ಪ್ಲ್ಯಾಂಟ್ ಅಂತಲೇ ಹಾಕಕ್ಕೆ ತಂದಿದ್ದೆ, ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತಂದ್ಬಿಟ್ಟು. ಬಟ್ ಅದು ಯೂಸ್ ಆಗಲಿಲ್ಲ. ನಾನು ಜಸ್ಟ್ ಈ ಥರ ಹಾಕಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನೀರು ಹಾಕಿದ್ರೂ ಕೂಡ ಅದರೊಳಗಡೆ ಹೋಗುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ನೀರು ಚೆಲ್ಬಿಟ್ಟು ಹಾಗೆ ಇಡ್ಬೋದು. ಅದು ಸ್ವಲ್ಪ ನಾನು ಅದನ್ನ ಬ್ಲ್ಯಾಕ್ ಕಾಣ್ತಿದ್ದೆಲ್ಲ ಅದನ್ನ ಕಟ್ ಮಾಡಿ ಇಡ್ತೀನಿ. ಈ ಥರ ಚೆನ್ನಾಗಿ ಕಾಣ್ತಿದೆ ನೋಡಿ, ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣ್ತಿದೆ. ಬಟ್ ಒಂದು ಡಿಸಪಾಯಿಂಟ್ ಏನಂತಂದರೆ ಅದಕ್ಕೆ ಹೋಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅದರ್ವೈಸ್ ಇಟ್ಸ್ ಓಕೆ, ಎಲ್ಲ ಚೆನ್ನಾಗೇ ಇದೆ. ನನಗೆ ಇಷ್ಟ ಆಯಿತು ಅಂತ ಅನಿಸ್ತು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನನಗೆ ತುಂಬ ಕ್ಯೂರಿಯಾಸಿಟಿ ಇದು ಪ್ರಾಡಕ್ಟು. ಯಾಕೆ ಅಂತ ಹೇಳ್ತೀನಿ ಇದ್ರ ಬಗ್ಗೆ ನಿಮಗೆ. ಅದಕ್ಕೆ ಮುಂಚೆ ಯಾವ ಪ್ರಾಡಕ್ಟು ಅಂತ ಅಂದ್ಬಿಟ್ಟು ಇಲ್ಲಿ ಇಮೇಜನ್ನು ಕೊಡ್ತೀನಿ ನೋಡಿ ಲೆಫ್ಟ್ ಸೈಡಲ್ಲಿ. 300 ml ಗ್ಲಾಸ್ ಕಂಟೈನರ್ಸ್. ನಿಮಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಶಾಪ್ ರೇಟಲ್ಲಿ ಮಾಲಲ್ಲಿ ತೊಗೊಂಡಿದ್ದೀನಿ ಅಂತಂದ್ಬಿಟ್ಟು. ತುಂಬ ಜಾಸ್ತಿ ಆಯಿತು, ಮೀಶೋದಲ್ಲೇ ಪರವಾಗಿಲ್ಲ ಅಂತಂದ್ಬಿಟ್ಟು ನಿಮ್ಗೆ ಅದು ಏನು ಅಂತ ಹೇಳ್ತೀನಿ ನೋಡಿ. ತುಂಬ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ, ಏನೂ ಡ್ಯಾಮೇಜ್ ಆಗಿಲ್ಲ, ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ. ಇಲ್ಲಿ 6 ಗ್ಲಾಸ್ ಕಂಟೈನರ್ ಪೀಸಸ್ ಇದೆ. ಸೊ ಈಗ 300 ಗ್ಲಾಸ್ ಕಂಟೈನರ್ಸ್ಗೂ ಕೂಡ ₹287 ರುಪೀಸ್ ಆಯಿತು. ನನಗೆ ಆ್ಯಕ್ಚುಲಿ 287 ರುಪೀಸ್. ನೀವು ತೊಗೊಂಡಾದರೆ ಅಂದರೆ ಡೈರೆಕ್ಟ್ ಪೇಮೆಂಟ್ ಮಾಡಿಬಿಟ್ಟು ನೀವು ತೊಗೊಳ್ತೀವಿ ಅಂದರೆ ಈ 300 ml ಗ್ಲಾಸ್ ಕಂಟೈನರ್ಸ್ಗೂ ಕೂಡ 265 ರುಪೀಸ್ ನಿಮಗೆ ಬೀಳುತ್ತೆ. ನನಗೆ 87 ರುಪೀಸ್, 287 ರುಪೀಸ್ ಬೀಳ್ತು. ಈ ಒಂದು ಪ್ರೈಸ್ಗೆ ಇಷ್ಟೊಂದು ಗ್ಲಾಸು ಸಿಕ್ಕಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಹೇಳಿದ್ನಲ್ಲ, ನಾನು ಮಾಲ್ಗೆ ಹೋಗಿದ್ರೆ ಇದು ಒಂದಕ್ಕೆ 75 ರುಪೀಸ್ ಬಿತ್ತು. ಈ ಒಂದು ಗ್ಲಾಸ್ಗೆ 75 ರುಪೀಸ್, ಅಲ್ಲಿಗೆ 2ಕ್ಕೆ ನನಗೆ 240 ರೂಪಾಯಿ ಬಿತ್ತು. ಸೇಮ್ 300 ml 240 ರೂಪಾಯಿ 2 ಪೀಸ್ಗೆ. ಬಟ್ ಇಲ್ಲಿ 265 ರೂಪಾಯಿಗೆ ಇಲ್ಲಿ 6 ಪೀಸ್ ಸಿಗ್ತಿದೆ. ಎಷ್ಟು ಪ್ರೈಸ್ ಡಿಫ್ರೆನ್ಸ್ ಅಲ್ವಾ, ಡಬಲ್ ತ್ರಿಬಲ್ ಪ್ರೈಸ್ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು. ಖಂಡಿತ ಮೀಶೋದಲ್ಲೇ ಕಡಿಮೆಗೆ ಸಿಗುತ್ತೆ. ಇಲ್ಲಿ ಮಾಲಲ್ಲಿ ಡಿಮಾರ್ಟ್ಗಿಂತ ನನಗೆ ಮೀಶೋದಲ್ಲೇ ಇಷ್ಟ ಆಯಿತು. ತುಂಬ ಕ್ವಾಲಿಟಿ ಕೂಡ ಮಸ್ತ್ ಅಂತ ಹೇಳ್ಬೋದು. ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿದೆ. ತುಂಬ ಹೇರ್ ಟೈಟ್ ಕ್ಯಾಪ್ ಕೂಡ ಹೇರ್ ಟೈಟರ್ ಆಗಿದೆ. ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ನೀವು ಈ ಪ್ರೈಸ್ಗೆ ಈ ಗ್ಲಾಸ್ ಐಟಮ್ ಬರೋದೇ ಇಲ್ಲ. ಮಾಲ್ಗಳಿಗೆಲ್ಲ ಹೋದರೆ ತ್ರಿಬಲ್ ರೇಟ್ ಜಾಸ್ತಿ, ವರ್ತ್ ಫಾರ್ ಮನಿ ಅಂತಲೇ ಅನ್ನಿಸ್ತು ನನಗಿದು.
ಈ 300 ml ಗ್ಲಾಸ್ ಕಂಟೈನರ್ಸ್ ಬಂದುಬಿಟ್ಟು 1/4 kg ಅಥವಾ 300 ml ಅಷ್ಟೇ ಹಿಡಿಸುತ್ತೆ. ನೋಡಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಹೇರ್ ಟೈಟ್ ಕ್ಯಾಪು. ತುಂಬ ತಿಕ್ಕಾಗಿ ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ಕ್ಯೂಟಾಗಿ ಚಿಕ್ಕದಾಗಿ ಪುಟ್ಟದಾಗಿ ನಮಗೆ ಕೆಲವೊಂದು ಕಡಿಮೆ ಗ್ರೋಸರೀಸ್ ಇರುತ್ತೆ, ಅದನ್ನು ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಗ್ಲಾಸ್ ಕಂಟೈನರ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಕಿಚನಲ್ಲಿ ಇಟ್ಟಿದ ತಕ್ಷಣ ಇದು ಲುಕ್ಕೇ ಚೇಂಜ್ ಆಯಿತು ಮತ್ತು ನೋಡೋದಕ್ಕೆ ಕೂಡ ಎಷ್ಟು ಚೆನ್ನಾಗಿದೆ ಮತ್ತು ಯೂಸ್ಫುಲ್ ಪ್ರಾಡಕ್ಟ್ ಅಂತ ಅನ್ನಿಸ್ತು ನನಗೆ. ಮೇಯ್ನ್ ಸೆಕೆಂಡಲ್ಲಿ ಫಸ್ಟ್ನೇದು ಬುದ್ಧ ಇಷ್ಟ ಆಯಿತು, ಸೆಕೆಂಡ್ ಒನ್ ಇದು ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಮಧ್ಯೆ ರಿಕ್ವೆಸ್ಟ್ ಏನಂತಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾನಿಲ್ಲಿ ನೆಕ್ಸ್ಟ್ ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಯಾವುದು ಅಂತ ಇಲ್ಲಿ ಇಮೇಜನ್ನ ಆ್ಯಡ್ ಮಾಡಿದ್ದೀನಿ ನೋಡಿ ಲೆಫ್ಟ್ ಸೈಡಲ್ಲಿ. ಎಸ್, 2 ಪೀಸಸ್ ಸೆರಾಮಿಕ್ ಕಂಟೈನರ್ಸನ್ನು ನಾನಿಲ್ಲಿ ಆರ್ಡರ್ ಮಾಡಿದ್ದೆ, ಬಂದಿದ್ದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಈ ಒಂದು ಪ್ರಾಡಕ್ಟು ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಪ್ರಾಡಕ್ಟ್ ಬಗ್ಗೆ ಹೇಳೋ ಹಾಗಿಲ್ಲ, ಸೂಪರ್ವಾಗಿದೆ. ಬಟ್ ಏನಾಯಿತು ಅಂತಂದರೆ ಪ್ಯಾಕಿಂಗ್ ಮಾಡ್ಕೊಂಡು ಬಂದಿದ್ದಾರೆ, ಪ್ಯಾಕಿಂಗ್ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ಬಟ್ ತರಬೇಕಾದ್ರೇ ಇಲ್ಲೇನೋ ನಾವು ಊರಿಗೆ ಹೋಗಿದ್ವಿ, ಅಲ್ಲಿ ಇಟ್ಬಿಟ್ಟು ಹೋಗಿ ಮನೆ ಹತ್ರ ಅಂತ ಹೇಳಿದ್ವಿ. ಸೊ ಏನು ಇಡಬೇಕಾದ್ರೆ ಹೊಡೆದಾಕಿದಾರೋ ಅಥವಾ ತರಬೇಕಾದ್ರೇ ಹಾಳು ಮಾಡಿದಾರೋ ನನಗಂತೂ ಒಂದು ಗೊತ್ತಿಲ್ಲ. ಬಟ್ ಪ್ಯಾಕಿಂಗ್ ಅಂತೂ ತುಂಬ ಸೇಫಾಗೇ ಮಾಡಿದ್ದಾರೆ, ತುಂಬ ಸಖತ್ತಾಗಿದೆ. ಕ್ವಾಲಿಟಿ ಅಂತೂ ಮಸ್ತ್ ಇದೆ, ನೋಡ್ತಾ ಇರ್ತೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಬೇರೆ ಕಡೆ ಎಲ್ಲ ಸೆರಾಮಿಕ್ಕಿಗೆ ಇದು ಒಂದಕ್ಕೇ 500-600 ಹೇಳ್ತಾರೆ. ಬಟ್ ನನಗೆ 402 ರೂಪಾಯಿಗೆ ಈ 2 ಪೀಸ್ ಕೂಡ ಸಿಕ್ತು. ಬಟ್ ನನಗೆ ತುಂಬ ಡಿಸಪಾಯಿಂಟ್ ಆಯಿತು ನೋಡಿ, ಯಾವ ಥರ ಹೊಡೆದೋಗಿದೆ. ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು ನೋಡಿದ ತಕ್ಷಣ. ನಾನು ಈ ಒಂದು ಪ್ರಾಡಕ್ಟ್ಗೋಸ್ಕರ ತುಂಬ ವೆಯ್ಟ್ ಮಾಡ್ತಿದ್ದೆ, ತುಂಬ ಲೇಟಾಗಿ ಡೆಲಿವರಿ ಬಂತು. ನನಗೆ ತುಂಬ ಮನಸ್ಸಿಗೆ ಇಷ್ಟ ಆಗಿರುವಂಥ ಸೆರಾಮಿಕ್ ಪಾಟ್, ನನಗೆ ಸೆರಾಮಿಕ್ ಐಟಮ್ ಅಂದ್ರೇ ತುಂಬ ಇಷ್ಟ. ಅದನ್ನು ಈ ಥರ ಹಾಳು ಮಾಡ್ಕೊಂಬಂದಿದ್ದಾರೆ, ಸಖತ್ ಬೇಜಾರಾಯಿತು. ಬಟ್ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಇದನ್ನೇ ಸ್ವಲ್ಪ ಅಂದರೆ ಸ್ವಲ್ಪನೇ ಅಲ್ವಾ ಸ್ಕ್ರ್ಯಾಚಸ್ ಆಗಿಬಿಟ್ಟು, ಇದನ್ನೇ ಸ್ವಲ್ಪ ಫೆವಿಕಲ್ ಹಾಕಿ ನಾನು ಅದನ್ನು ರೆಡಿ ಮಾಡ್ಕೊಳ್ತೀನಿ. ಹಸ್ಬೆಂಡು ಬೇಡ ಬಿಸಾಕ್ಬಿಡು, ಇನ್ನೊಂದು ಆರ್ಡ್ರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ನಂಗೆ ಬೇಜಾರಾಗ್ತಿದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಸೆರಾಮಿಕ್. ಅದರಲ್ಲೂ ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಇದನ್ನು ಬಿಸಾಕೋ ಮನಸ್ಸೇ ಇರಲಿಲ್ಲ. ಸ್ವಲ್ಪ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡು ಆದಮೇಲೆ ತುಂಬ ಚೆನ್ನಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ನಾನು ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಏನು ಅಂತಂದ್ಬಿಟ್ಟು ನೆಕ್ಸ್ಟ್ ಮೇಕ್ ಓವರ್ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೀನಿ. ಪ್ರಾಡಕ್ಟ್ ಅಂತೂ ಮಸ್ತ್ ಆಗಿದೆ, ಸೂಪರ್ವಾಗಿದೆ. ಬಟ್ ಈ ಥರ ಮಾಡ್ಕೊಂಬಂದಿದ್ದಾರೆ, ಅದನ್ನು ಬಿಟ್ಟರೆ ಅದರ್ವೈಸ್ ಸೂಪರ್ ಆಗಿದೆ. ಪ್ರಾಡಕ್ಟ್ ಅಂತೂ ಹೇಳೋ ಹಾಗೆ ಇಲ್ಲ. ಔಟ್ಸೈಡ್ ಇದನ್ನು ತೊಗೊಂಡ್ರೆ ಒಂದಕ್ಕೆ 500 ರೂಪಾಯಿ ಆಗುತ್ತೆ. ಬಟ್ ನಾನು ಇದಕ್ಕೆ ಕೊಟ್ಟಿರುವಂಥದ್ದು 402 ರೂಪಾಯಿ 2 ಪೀಸಸ್ಗೆ. ನಿಮಗಾದರೆ 387 ರೂಪೀಸ್ಗೆ 2 ಸೆರಾಮಿಕ್ ಸ್ಪಾಟ್ಸ್ ಬರುತ್ತೆ. ಖಂಡಿತ ಆಚೆಗಡೆ ಅಂತೂ ತುಂಬ ರೇಟ್ ಇದೆ, ಮೀಶೋದಲ್ಲಿ ಪರವಾಗಿಲ್ಲ, ವರ್ತ್ ಫಾರ್ ಮನಿ. ಇದನ್ನು ನಾನು ಈ ಥರ ನೋಡಿ ಈ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಇಂದ ಫೆವಿಕಲ್ ಹಾಕಿ ನಾನು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಕಿಚನಲ್ಲಿ ಇಟ್ಟರೆ ಅಂತೂ ಮಸ್ತ್ ಕಿಚನ್ ಲುಕ್ಕೇ ಚೇಂಜ್ ಆಯಿತು, ಸೂಪರ್ವಾಗಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತೊಗೊಳ್ಳಿ, ಮೀಶೋದಲ್ಲಿ ಆಚೆಗಡೆ ತುಂಬ ಜಾಸ್ತಿ, ಮೀಶೋದಲ್ಲಿ ನನಗೆ ವರ್ತ್ ಫಾರ್ ಮನಿ ಅನಿಸ್ತು. ತುಂಬ ಪರ್ಸ್ನಲಿಗೆ ತುಂಬ ಇಷ್ಟ ಆಯಿತು. ಹೇಗೆ ಕಾಣ್ತಿದೆ ನಮ್ಮ ಕಿಚನಲ್ಲಿ ಈ ಸೆರಾಮಿಕ್ ಕಂಟೈನರ್ಸ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಮೇಕ್ ಓವರ್ ವಿಡಿಯೋ ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ. ಅದನ್ನು ತಪ್ಪದೆ ಖಂಡಿತ ಮಿಸ್ ಮಾಡದೆ ನೋಡಿ, ಓಕೆನಾ? ನೋಡ್ತಿದ್ದೀರಲ್ಲ ಹೇಗೆ ಕಾಣಿಸ್ತಿದೆ ನಮ್ಮ ಕಿಚನ್ನಲ್ಲಿ ಲುಕ್ ಈ ಒಂದು ಸೆರಾಮಿಕ್ ಕಂಟೈನರ್ಸ್ ಅಂದರೆ ಅಷ್ಟೇ ಲುಕ್ಕೇ ಚೇಂಜ್ ಮಾಡಿಬಿಡುತ್ತೆ ಕಿಚನಲ್ಲಿ. ಇನ್ನು ಇಲ್ಲಿ ನೆಕ್ಸ್ಟ್ ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಅದು ನಾನು ಆರ್ಡ್ರ್ ಮಾಡಿದ್ದು ಬೇರೆ ಎಲ್ಲ ಒಂದೇ ಥರ ಆರ್ಡ್ರ್ ಮಾಡಿದ್ರು ಕೂಡ ಬೇರೆ ಟೈಮ್ಗೆ ಬಂತು. ಅದಕ್ಕೆ ಸದ್ಯಕ್ಕೆ ಎಲ್ಲ ವಿಡಿಯೋ ಲೇಟ್ ಆಯಿತು, ಇಲ್ಲಾಂದರೆ ಇನ್ನೂ ಸ್ವಲ್ಪ ಬೇಗನೆ ಬರೋದು. ಈ ಒಂದು ಪ್ರಾಡಕ್ಟ್ ಇಲ್ಲಿ ಇಮೇಜನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಇನ್ನು ಈ ಒಂದು ಪ್ರಾಡಕ್ಟ್ ತುಂಬ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಇದು ಮತ್ತು ಸ್ಟ್ರಿಪ್ ಲೈಟ್ಸು ಕೂಡ ತುಂಬ ಟ್ರೆಂಡಿಂಗು. ಎಲ್ಲರೂ ಕೂಡ ಕಿಚನ್ ಮೇಕವ್ರಿಗೆ ಲೈಟಿಂಗ್ಸ್ ಚೆನ್ನಾಗಿ ಕಾಣಲಿ ಅಂತಂದ್ಬಿಟ್ಟು ಮೀಶೋಯಿಂದ ತರಿಸಿ ಮೇಕ್ ಓವರ್ ಮಾಡ್ತಿದ್ದಾರೆ. ನಾನು ಕೂಡ ಕಿಚನ್ ಮೇಕ್ ಓವರ್ ಮಾಡೋದಕ್ಕೆ ಹೇಗೆ ಕಾಣುತ್ತೆ ನೋಡೋಣ ಅಂತಂದ್ಬಿಟ್ಟು ನಾನು ಕೂಡ ತರಿಸಿದ್ದೀನಿ. ಇನ್ನು ಫ್ಲವರ್ ಲೈಟಿಂಗ್ಸ್ ಈ ಪ್ರಾಡಕ್ಟ್ ಪ್ರೈಸ್ ಬಂದುಬಿಟ್ಟು ₹157. ನೋಡಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇದು ಫ್ಲವರ್ಸ್ ಥರ ಇರುತ್ತೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಫ್ಲವರ್ಸ್ ಥರ ಇರುತ್ತೆ. ಅದನ್ನ ತೆಗೆದುಬಿಟ್ಟು ನಾವು ನೀಟಾಗಿ ಪೇಷನ್ಸಿಂದ ತೆಗಿಬೇಕು. ಸುತ್ತಿರ್ತಾರಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ಫ್ಲವರೆಲ್ಲ ಸೈಡಾಗಿ ಒಂದೊಂದೇ ತೆಗೆದು ಸೈಡಲ್ಲಿಟ್ಟು ಮತ್ತೆ ಅದನ್ನು ನಾವು ಜೋಡಿಸ್ಕೊಂಡು ಹಾಕಬೇಕಾಗುತ್ತೆ. ನಿಮಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಅದನ್ನು ಬಿಡಿಸ್ಕೊಂಡು ಫ್ಲವರ್ಸ್ ಎಲ್ಲ ತೆಗೆದು ಮತ್ತೆ ಜೋಡಿಸ್ಕೊಳ್ಬೇಕು ಅಂತಂದ್ಬಿಟ್ಟು. ಆ್ಯಂಡ್ ಈ ಥರ ಫೈನಲ್ ಲುಕ್ ಬಂದುಬಿಟ್ಟು ಈ ಥರ ಬಂತು ನೋಡಿ. ಬೆಳಕಲ್ಲಿ ಈ ಥರ ಲೈಟ್ ಬರುತ್ತೆ. ನಿಮಗೆ ಕತ್ಲೆಯಲ್ಲಿ ನಾನು ಲೈಟ್ ಆಫ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ಕತ್ಲಲ್ಲಿ. ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ತುಂಬ ಲೆಂತಿಯಾಗೇನಿಲ್ಲ, ಕಡಿಮೆನೇ ಇದೆ, ತುಂಬ ಲೆಂತಿಯಾಗಿಲ್ಲ. ಒಂದು ವಿಂಡೋಸ್ಗೆ ಹಾಕೋಷ್ಟು ಇಡಿಸುತ್ತೆ ಅಷ್ಟೇ ನೋಡಿ. ಈ ಥರ ಫ್ಲವರ್ ಥರ ತುಂಬ ಓವರ್ ಲೈಟಿಂಗ್ ಸ್ಟ್ರಿಪ್ ಲೈಟ್ ಬರುತ್ತಲ್ಲ ಆ ಥರ ಏನು ಬರೋದಿಲ್ಲ. ಇದು ಫ್ಲವರ್ ಲೈಟಾಗಿ, ಅಷ್ಟು ಲೈಟ್ ಇಲ್ಲ ಅಷ್ಟು ಡಾರ್ಕು ಇಲ್ಲ, ಲೈಟಾಗಿ ಬರುತ್ತೆ. ಬೆಳಕೊತ್ತಲ್ಲಿ ಬೆಳಗ್ಗೆ ಏನಾದರೂ ನಮಗೆ ಹಾಕಿದ್ರೆ ಅಷ್ಟಾಗಿ ಕಾಣಿಸಲ್ಲ. ನೈಟ್ ಹೊತ್ತು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕತ್ಲೆಯಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಈ ಪ್ರಾಡಕ್ಟು ಜಸ್ಟ್ ಓಕೆ ಅಂತ ಅನ್ನಿಸ್ತು. ಇನ್ನು ನಾನಲ್ಲಿ ನೆಕ್ಸ್ಟ್ ಲಾಸ್ಟ್ ಪ್ರಾಡಕ್ಟನ್ನು ನಿಮಗೆ ಹೇಳಿ ನಾನು ಅನ್ಬಾಕ್ಸಿಂಗ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಹಾಕಿದ್ದೀನಿ ನೋಡಿ, ಮನಿ ಪ್ಲ್ಯಾಂಟ್.
ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟನ್ನು ನಾವು ಇಂಡೋರ್ ಪ್ಲ್ಯಾಂಟ್ಸ್ ಜಾಸ್ತಿ ಮನೆಯಲ್ಲಿ ಬೆಳೆಸೋದಕ್ಕಾಗಲ್ಲ. ಅಂದರೆ ಔಟ್ಡೋರ್ ಪ್ಲ್ಯಾಂಟ್ಸ್ ಆದರೆ ಸ್ವಲ್ಪ ಬಿಸಿಲು ಬೀಳುತ್ತೆ, ಬೆಳಕು ಎಲ್ಲ ಬೀಳುತ್ತೆ, ಚೆನ್ನಾಗಿ ಗ್ರೋತ್ ಆಗುತ್ತೆ. ಈ ಮನಿ ಪ್ಲ್ಯಾಂಟ್ ಮನೆಯೊಳಗಡೆ ಇಂಡೋರಲ್ಲೂ ಬೆಳೆಸ್ಬೋದು, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ. ಪ್ರತಿಯೊಂದಕ್ಕೂ ಡೆಕೋರೇಷನ್ಗೆ ಎಲ್ಲದಕ್ಕೂ ಮಾಡೋಕ್ಕಾಗಲ್ಲ. ನಾನು ಇಲ್ಲಿ ಡೆಕೋರೇಷನ್ಗೆ ಎಲ್ಲ ಆಲ್ರೆಡಿ ಕಿಚನ್ ಮೇಕ್ ಓವರ್ ವೀಡಿಯೋಸಲ್ಲೆಲ್ಲ ಮಾಡಿರ್ತಾರಲ್ಲ, ನನಗೂ ಅದೇ ಥರ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದರಿಂದ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ತರಿಸಿದ್ದೆ. ಈ ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಪ್ರಾಡಕ್ಟ್ ಪ್ರೈಸ್ ಬಂದುಬಿಟ್ಟು ₹157. ಈ ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟು 5 ಪೀಸಸ್ ಬಂದಿರುತ್ತೆ ನೋಡಿ, ಈ ಥರ 5 ಪೀಸಸ್ಗೆ ₹157. ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ 1 2 3 4 5 ಪೀಸಸ್ ಬಂದಿದೆ. ನಾವು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಡೆಕೋರ್ ಮಾಡ್ಕೋಬೋದು. ವರ್ತ್ ಫಾರ್ ಮನಿ ಅಂತ ಅನಿಸ್ತು, ನನಗೂ ಇಷ್ಟ ಆಯಿತು. ತುಂಬ ಡಾರ್ಕಾಗಿ ಮನಿ ಪ್ಲ್ಯಾಂಟ್ ಹೇಗಿರುತ್ತೋ ಅದೇ ಥರ ಕಾಣಿಸುತ್ತೆ. ಏನಾಗುತ್ತೆ ಅಂದರೆ ತುಂಬ ತೆಳ್ಳಗೆ ಬರುತ್ತೆ. ಸೊ 2 ಹಾಕಿ ತಿಕ್ಕಾಗಿ ನಾವು ಡೆಕೋರೇಷನ್ ಮಾಡ್ಬೋದು. 5 ಪೀಸಸ್ ಬಂದಿರೋದ್ರಿಂದ ನಾವು ತಿಕ್ಕಾಗಿ ಚೆನ್ನಾಗಿ ಡೆಕೋರ್ ಮಾಡ್ಕೋಬೋದು. ವರ್ತ್ ಫಾರ್ ಮನಿ ಅಂತ ಅನ್ನಿಸ್ತು, ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಕೂಡ ಮನಿ ಪ್ಲ್ಯಾಂಟನ್ನು ಇಟ್ಕೊಳ್ಳೋಕ್ಕಾಗಲ್ಲ, ಬಟ್ ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ಗಳು ಮೀಶೋದಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತೆ. ನಾವು ಇದೇ ಥರ ಮಾಲಲ್ಲಿ ತೊಗೊಳ್ಬೇಕು ಅಂದರೆ ತುಂಬ ಸಿಕ್ಕಾಪಟ್ಟೆ ರೇಟ್ ಆಗುತ್ತೆ. ಮೀಶೋದಲ್ಲಿ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಬಟ್ ಒಂದು ಬೇಜಾರು ಏನು ಅಂತಂದರೆ, ಎಲ್ಲ ಇಷ್ಟ ಆಯಿತು ನನಗೆ. ಒಂದೇ ಒಂದು ಬೇಜಾರು ಅಂತಂದರೆ ತುಂಬ ಲೇಟಾಗಿ ಡೆಲಿವರಿ ಆಗುತ್ತೆ. 8 ಡೇಸ್ 10 ಡೇಸ್ ಈ ಥರ ಲೇಟಾಗಿ ಡೆಲಿವರಿ ಆಗುತ್ತೆ. ಇದನ್ನೆಲ್ಲ ನಾನು ಆರ್ಡರ್ ಮಾಡಿ 17-18 ಡೇಸ್ ಆಯಿತು. ಇದು ನೋಡಿ ಲಾಸ್ಟ್ ಪ್ರಾಡಕ್ಟ್. ಇದು ರಿವ್ಯೂನ ಅನ್ಬಾಕ್ಸಿಂಗ್ ಮಾಡೋಣ ಅಂತಂದರೆ ಇನ್ನೂ ಬಂದಿಲ್ಲ, ಸಿಕ್ಕಾಪಟ್ಟೆ ಲೇಟ್ ಆಯಿತು. ಆಲ್ಮೋಸ್ಟ್ 18 ಡೇಸ್ 20 ಡೇಸ್ ಆಯಿತು, ಬಟ್ ಇದೊಂದು ಬರಲಿಲ್ಲ. ಇನ್ನೆಲ್ಲ ಬಂದಿದೆ. ಎಲ್ಲ ಪ್ರಾಡಕ್ಟು ನಿಮ್ಗೆ ಅನ್ಬಾಕ್ಸ್ ಮಾಡಿ ರಿವ್ಯೂನ ಆನೆಸ್ಟ್ ರಿವ್ಯೂನ ಕೊಟ್ಟಿದ್ದೀನಿ. ಬಟ್ ಇದು ಬರಬೇಕು, ಇದಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡಿದೆ. ಇದೊಂದೇ ಒಂದು ವಾಲ್ ಸ್ಟಿಕ್ಕರ್, ಕಿಚನ್ ವಾಲ್ ಸ್ಟಿಕ್ಕರ್ ಬರಬೇಕಷ್ಟೇ. ಅದು ಬಂದರೆ ಮುಗೀತು. ಅದು ಬಂದರೆ ನಿಮಗೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡಿ ಶೇರ್ ಮಾಡ್ತೀನಿ. ಪ್ರಾಡಕ್ಟ್ ಬಂದಾದಮೇಲೆ ಆ ಪ್ರಾಡಕ್ಟ್ ಬಂದುಬಿಟ್ಟು ಕಿಚನ್ ವಾಲ್ ಡೆಕೋರ್ ಸ್ಟಿಕ್ಕರ್ ಬಂದುಬಿಟ್ಟು ಅದು ₹106. ಅದು ಕೂಡ ಹೇಗಿದೆ ಅಂತ ಅಂದ್ಬಿಟ್ಟು ಪ್ರಾಡಕ್ಟ್ ಬಂದಮೇಲೆ ತಿಳಿಸ್ತೀನಿ. ಪ್ರಾಡಕ್ಟ್ ಬಂದಮೇಲೆ ಅಲ್ವಾ ತಿಳಿಸೋಕ್ಕಾಗೋದು, ಮುಂಚೆನೇ ಹೇಗೆ ಏನು ಅಂತ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಜವಾಗ್ಲೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ್ಯಾವ ಪ್ರಾಡಕ್ಟ್ ಬಗ್ಗೆ ಏನೇನು ಅನ್ನಿಸ್ತು ಅಂದ್ಬಿಟ್ಟು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಿಚನ್ ಮೇಕ್ ಓವರ್ ವಿಡಿಯೋ, ನನ್ನ ಕಿಚನ್ನ ನಾನು ಹೇಗೆ ಮೇಕ್ ಓವರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಮಿಸ್ ಮಾಡದೆ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.